ಈಗ ಅಮೆಝಾನ್ ಅಲ್ಲಿ ಒಂದು 50 ಕಡ್ಡಿ ಇದೆ ಪ್ಯಾಕೆಟ್ ಬರುತ್ತೆ, ಅದು ಅಗಿಯಕ್ಕಾಗಿಲ್ಲ ನಿಮಗೆ ಅಂದ್ರೆ ಅದು ಸ್ವಲ್ಪ ಬ್ರೆಜಿಲ್ ತರ ಮಾಡಿರೋದನ್ನು ಒಂದು ನೋಡಿದೆ, ಅಂದ್ರೆ ಒಂದು ₹100 ಒಂದು 50 ಕಡ್ಡಿ ಆ ತರದ್ದೆಲ್ಲ ಇದೆ. ಅಂದ್ರೆ ಒಂದ್ 3 ತಿಂಗಳು ಬರುತ್ತೆ ನಮ್ಗೆ ₹100 ಅಲ್ಲ. ಅಕಸ್ಮಾತ್ ನಮ್ಗೆ ನಿಮ್ ಮರ ಎಲ್ಲಿ ಹುಡ್ಕೊಂಡು ಹೋಗೋದು ಅಂದ್ರೆ ಅಮೆಝಾನ್ ಅಲ್ಲಿ ಸಿಗೋಷ್ಟು ಇವಾಗ ಅಷ್ಟು ಖಂಡಿತ. ಯಾಕಂದ್ರೆ ಇದು ಈಗ ಫಾರ್ ಎಕ್ಸಾಂಪಲ್ ನಾವು ಆಯುರ್ವೇದ ಓದಕ್ ಶುರು ಮಾಡಿದಾಗ ನಮ್ ಪ್ರೊಫೆಸರ್ಸ್ ಹೇಳ್ತಾ ಇದ್ರು, ನಾವು ಅಲ್ಲಿ ಲಂಡನ್ ಹೋದಾಗ ಈ ತರ ಒಂದು ಮಾಲ್ ಅಲ್ಲಿ ಮತ್ತೆ ಏರ್ಪೋರ್ಟ್ ಅಲ್ಲಿ ಈ ತರ ಇಟ್ಟಿದ್ರು, ನಾವು ಅದಕ್ಕೂ $100 ಇತ್ತು ಅದಕ್ಕೆ 100 ಕಡ್ಡಿಗಳಿಗೆ ಅಂತ. ಬಟ್ ಈಗ ಇಟ್ ಇಸ್ ಅವೈಲೇಬಲ್ ಆನ್ ಅಮೆಝಾನ್, ಅಂದ್ರೆ ಆನ್ಲೈನ್ ಇದು ಬಂದ್ಮೇಲೆ. ಸೊ ಈಗ ಅಷ್ಟೊಂದು ಇದಾಗಿದೆ ಅಂದ್ರೆ ಯೂಸರ್ಸ್ ಇದಾರೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಮೊದಲನೆಲ್ಲ ಬೆರಣಿ ಸಿಗುತ್ತಂತೆ ಇದರಲ್ಲಿ ಅಮೆಝಾನ್ ಅಲ್ಲಿ ಅಂತ ಹೇಳಿದಾಗ ತುಂಬಾ ಅದನ್ನ ಜೋಕ್ ಮಾಡ್ತಾ ಇದ್ರು. ಬಟ್ ಈಗ ವಿ ಆರ್ ಆರ್ಡರಿಂಗ್ ಅಲ್ವಾ, ಎಲ್ಲರೂ ಮಾಡ್ತಾ ಇದ್ದಾರೆ. ಕೌಡನ್ ಕೇಕ್ಸ್ ಅಂತ ಬರುತ್ತೆ, ಅದನ್ನೇ ಆರ್ಡರ್ ಮಾಡ್ತಾ ಇದೀವಿ ಲಿಟ್ರಲಿ. ಸೊ ಅದು ಯೂಸ್ ಬಂದಾಗ ಮೊದಲು ತಮಾಷೆ ಅನ್ಸುತ್ತೆ, ಬಟ್ ಆಫ್ಟರ್ ದಟ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್ ಅಂಡ್ ಯು ರೀಪ್ ದ ಬೆನಿಫಿಟ್ಸ್ ಅಂಡ್ ಡೆಫಿನೆಟ್ಲಿ ಯು ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್. ಸಕ್ಕದಾಗಿ ಒಂದು ಪಾಟಲ್ಲೂ ಬೇಕಾದ್ರೆ ಒಂದು ಚಿಕ್ಕದೊಂದು ಮರ ಗಿಡ ಹಾಕೊಂಡು ಮಾಡಬಹುದು. ಆಮೇಲೆ ತುಂಬಾ ಅವೈಲಬಿಲಿಟಿ ಇದೆ. ಈಗ ಪಾರ್ಕ್ಸ್ ಇರ್ಬೋದು, ಇದಿರ್ಬೋದು, ಅಲ್ಲೆಲ್ಲ ಈಗ ಕರಂಜ ಅಂತ ಹೇಳಿದೆ. ಕರಂಜ ಅಂದ್ರೆ ಹೊಂಗೆ ಮರ. ಈ ಹೊಂಗೆ ಮರದಂತೂ ತುಂಬಾ ನಿಮ್ಗೆ ಕಡ್ಡಿಗಳು ಇದು ಎಲ್ಲ ಕಡೆ ಸಿಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಕಟ್ ಇಟ್ ವೆನ್ ಎವರ್. ಯಾರು ನಿಮ್ಗೆ ಪರ್ಮಿಷನ್ ಔಟ್ಸ್ಕರ್ಟ್ಸ್ ಹೋದಾಗ ಎಷ್ಟೊಂದು ಮರಗಳು ಕಾಣಿಸಿದ್ರೆ ನಾವೇ ಒಂದು ಕಡ್ಡಿ ಮುರ್ಕೊಂಡು ಬಂದ್ಬಿಟ್ಟು. ಬೆಂಗಳೂರಲ್ಲಿ ನಿಮ್ಗೆ ಹೊಂಗೆ ಮರಗಳು ಸಿಕ್ಕಾಪಟ್ಟೆ ಇದೆ, ಹಾಗಾಗಿ ಅದನ್ನ ಇಟ್ಕೊಂಡು ಅದನ್ನ ಡ್ರೈ ಮಾಡ್ಕೊಂಡು ಇಟ್ಕೋಬಹುದು. ವೆರಿ ಸಿಂಪಲ್. ಆದ್ರೆ ನಮ್ಗೆ ಅದು ಸಿಗಲ್ಲ ಅಂತ ಆದ್ರೆ ಆಸ್ ಯು ಸೈಡ್ ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ, ಲಭ್ಯ ಇದೆ. ಮತ್ತೆ ಇಟ್ ಇಸ್ ವೆರಿ ಎಕನಾಮಿಕಲ್ ಆಲ್ಸೋ. ಸೊ ಈ ರೀತಿ ಮಾಡ್ಕೊಳ್ಬಹುದು. ಇದನ್ನ ಮಾಡೋರು ಯಾರು ಇದಾರ ಅಂದ್ರೆ ಇದನ್ನೇ ಫಾಲೋ ಮಾಡ್ಕೊಂಡಿರೋರ ಇದಾರ ಅಂತ ಇದಾರೆ, ಸಾಕಷ್ಟು ಜನ ಇದ್ದಾರೆ. ಮತ್ತೆ ಇಟ್ ಇಸ್ ಗೋಯಿಂಗ್ ಆನ್. ಬಟ್ ಎಷ್ಟರ ಮಟ್ಟಿಗೆ ಇದು ಈ ಟೂತ್ ಪೇಸ್ಟ್ ಆಗಲಿ ಟೂತ್ ಬ್ರಷ್ ಆಗಲಿ ಇದಾಗ್ಬಿಟ್ಟಿದೆ ಅಂದ್ರೆ, ನಾವು ಆಯುರ್ವೇದ ಓದ್ಬೇಕಾದ್ರೆ ನಾವು ಹಳ್ಳಿಗಳಿಗೆ ಕ್ಯಾಂಪ್ಗೆ ಹೋಗ್ತಾ ಇದ್ವಿ. ಅವಾಗ ಒಂದ್ಸಲ ನಾವು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕಾದ್ರೆ ಒಂದು ಸಣ್ಣ ಹಳ್ಳಿ, ಅದು ಅಂದ್ರೆ ಕುಗ್ರಾಮ, ಅಲ್ಲಿ ಆ ಗೌರ್ಮೆಂಟ್ ಸ್ಕೂಲಿನ ಮಕ್ಕಳಿಗೆ ನಾವು ಸಾಯಂಕಾಲ ಈ ರೀತಿ ಹೇಳ್ತಾ ಇದ್ವಿ, ನಮ್ಮ ಆಯುರ್ವೇದದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ ನೋಡಿ, ನಿಮ್ಮ ಹಳ್ಳಿನಲ್ಲಿ ಎಷ್ಟು ಚೆನ್ನಾಗಿರೋದು, ಅಲ್ಲಿ ಖದಿರ ಮರಗಳು ತುಂಬಾ ಇತ್ತು, ಇದನ್ನ ತಗೊಂಡ್ ಮಾಡ್ಬೋದು ಅಂತ. ಆವಾಗ ಒಂದಿಬ್ರು 3 ಮಕ್ಕಳು ಎದ್ದು ನಿಂತ್ಬಿಟ್ಟು, ಅಯ್ಯೋ ಇದೆಲ್ಲ ಹಳೆ ಕಾಲದಲ್ಲಿ ಮಾಡೋದು, ಅಂತದೆಲ್ಲ ಮಾಡಬಾರ್ದು, ಟೂತ್ ಬ್ರಷ್ ಟೂತ್ ಪೇಸ್ಟ್ನೇ ಇದು ಮಾಡಬೇಕು, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವೇನು ಓದೇ ಇಲ್ಲ ಅಂತ ಹೇಳಿದ್ರು. ಆ ಥರ ಅಂದ್ರೆ ನೀವು ಯಾವುದೋ ಹಳೆ ಕಾಲ ಹೇಳ್ತಿದ್ದೀರಾ ಅನ್ನೋ ಥರ ಆಯಿತು. ಅಂದ್ರೆ ಆ ಮಕ್ಕಳಲ್ಲಿ ಅಷ್ಟು ಬಂದ್ಬಿಟ್ಟಿದೆ ಬಿಕಾಸ್ ಆಫ್ ದಿ ಮೀಡಿಯಾ ಅಂಡ್ ಅಡ್ವರ್ಟೈಸ್ಮೆಂಟ್. ಆದರೆ ನಂತರದಲ್ಲಿ ಈಗ ಅವೇರ್ನೆಸ್ ಇಸ್ ಬಿಯಾಂಡ್ ಸ್ಕೂಲ್. ಮುಂಚೆ ಎಲ್ಲ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಿದ್ರು ಅದು ಮಾತ್ರ ನಮ್ಮ ತಲೆಗೆ ಹೋಗ್ತಾ ಇತ್ತು. ಈಗ ಇಟ್ ಇಸ್ ಬಿಯಾಂಡ್ ಸ್ಕೂಲ್ ಪ್ರಿಮೈಸಸ್ ಅಥವಾ ಕಾಲೇಜು. ಹೌದು, ಹಾಗಾಗಿ ನಿಮಗೆ ಎಲ್ಲಾ ಕಡೆಯಿಂದನೂ ನಮಗೆ ಇನ್ಫಾರ್ಮೇಶನ್ ಮತ್ತೆ ನಾಲೆಜ್ ಬರಕ್ ಶುರು ಆಗಿದೆ. ಹಾಗಾಗಿ ಇಟ್ ಇಸ್ ಮೋರ್ ಈಸಿಯರ್ ಫಾರ್ ಅಸ್ ಟು ಆಲ್ಸೋ ಕನ್ವಿನ್ಸ್ ಅಂಡ್ ಅಂದ್ರೆ ಇದು ಅವೈಲೇಬಲ್ ಇದೆ ಏನಂತ ಹೇಳಕ್ಕೂ ಎಕ್ಸಾಂಪಲ್ಸ್ಗೂ ನಮಗೆ ಈಸಿ ಆಗುತ್ತೆ. ಹಾಗಾಗಿ ಈ ಒಂದು ಇದನ್ನ ನಾವು ರಿವೈವ್ ಮಾಡೋ ಚಾನ್ಸಸ್ ಇದೆ. ಮತ್ತೆ ಈಗ ಎಷ್ಟೊಂದು ಆರ್ಗ್ಯಾನಿಕ್ ಶಾಪ್ಸ್ ಅಥವಾ ಆರ್ಗ್ಯಾನಿಕ್ ಏನು ಪ್ಲಾಟ್ಫಾರ್ಮ್ಸ್ ಇದೆ, ಇ ಕಾಮರ್ಸ್ ವೆಬ್ಸೈಟ್ಸ್ ಇರ್ಬೋದು ಅಥವಾ ಮಳಿಗೆಗಳಿರ್ಬೋದು, ಅಲ್ಲೆಲ್ಲನೂ ಈ ಟೂತ್ ಬ್ರಷಸ್ ಅಂದ್ರೆ ಆರ್ಗ್ಯಾನಿಕ್ ಟೂತ್ ಅಂದ್ರೆ ದಾತೂನ್ ಅಂತ ಏನು ಹೇಳ್ತೀವಿ ಅದು ಅವೈಲೇಬಲ್ ಇದೆ. ದಾತೂನ್ಗಳು ಸಿಗುತ್ತೆ, ತಗೊಂಡು ಮಾಡಿ.